ಕನ್ನಡ ನಾಮಫಲಕಕ್ಕೋಸ್ಕರ ನಡೆದಂತಹ ಹೋರಾಟ ಪ್ರತಿಭಟನೆ ಕೆಲ ಕಾಲ ಗಂಭೀರತೆಯನ್ನು ಕೂಡ ಪಡೆದುಕೊಳ್ತು. ಕಲ್ಲನ್ನ ಹೊಡೆಯೋದರ ಮುಖಾಂತರ, ದೊಣ್ಣೆಗಳನ್ನ ಬಡಿಯೋದರ ಮುಖಾಂತರ ಕೆಲ ಕಡೆ ಒಂದು ರೀತಿ ಪರಿಸ್ಥಿತಿ ಪೊಲೀಸರು ಕಂಟ್ರೋಲ್ ತಗೊಳಕ್ ಹೋದ್ರೂ ಕೂಡ ಸಾಧ್ಯ ಆಗಲಿಲ್ಲ. ಅಂತಹ ಪರಿಸ್ಥಿತಿ ಇತ್ತು. ಬೆಳಗ್ಗಿನಿಂದ ಸಂಜೆ ತನಕ ಎಲ್ಲೆಲ್ಲಿ ಹೇಗಿತ್ತು ಪ್ರತಿಭಟನೆ, ಹೇಗಾಯ್ತು ಪ್ರತಿಭಟನೆ ನೋಡ್ತಾ ಹೋಗೋಣ. ಸಾದಹಳ್ಳಿಯಲ್ಲಾಗಿರ್ಬೋದು, ಸಾದಹಳ್ಳಿಯಲ್ಲಿ ಪ್ರತಿಭಟನೆ ಕುಳಿತುಕೊಂಡ್ರು. ಮೊದಲು ಕೋಗಿಲು ಕ್ರಾಸ್ ಬಳಿ ಕೂಡ ಕೆಲವೊಂದು ಕಡೆ ಎಲ್ಲೆಲ್ಲಿ ಬ್ಯಾನರ್ ಹಾಕಿದ್ರು ಅದನ್ನ ಕಿತ್ತಾಕೋ ಕೆಲಸಕ್ಕೆ ಹೋದ್ರು. ಮಾಲ್ ಆಫ್ ಏಷ್ಯಾ ಇಲ್ಲೇ ಸ್ವಲ್ಪ ತೀವ್ರತೆಯನ್ನು ಪಡೆದುಕೊಂಡಿದ್ದು. ಹೊರಗೆ ಬರಲಿ, ಅವ್ರು ಯಾರಿದ್ದಾರೆ ಓನರ್, ನಾವು ಮಾತಾಡ್ತೀವಿ, ಕನ್ನಡ ಫಲಕ ಯಾಕೆ ಹಾಕಿಲ್ಲ ಅಂತ ಶುರುವಾಗಿದ್ದು ಜೋರಾಗಿ ಅಲ್ಲೇ. MG ರೋಡ್ನಲ್ಲೂ ಕೂಡ ಪ್ರತಿಭಟನೆ ಶುರುವಾಯಿತು. ಬ್ರಿಗೇಡ್ ರೋಡ್ನಲ್ಲಿ ಮುಂದುವರಿಸಿಕೊಂಡು ಹೋದ್ರು. UB ಸಿಟಿಯಲ್ಲೂ ಕೆಲವು ಕಡೆ ಕಲ್ಲು ತೂರಾಟ ಆಯಿತು. KR ಪುರದಲ್ಲೂ ಕೂಡ ಪರಿಸ್ಥಿತಿ ಹಾಗೆ ಮುಂದುವರಿತು. ಎಲ್ಲೆಲ್ಲಿ ಬ್ಯಾನರ್ ಹಾಕಿದ್ದಾರೆ, ಹೋರ್ಡಿಂಗ್ಸ್ಗಳಿತ್ತು, ಎಲ್ಲವನ್ನ ಧ್ವಂಸ ಮಾಡೋ ಕೆಲಸವನ್ನ ಮಾಡಿದ್ರು. ಮಹಾದೇವಪುರದಲ್ಲೂ ಕೂಡ ಹಾಗೆ ಆಯಿತು. ಆರಂಭದಿಂದಲೂ ಕೂಡ ಕನ್ನಡಕ್ಕೆ ಅವಕಾಶ ಮಾಡಿಕೊಡಿ, ಕನ್ನಡ ನಾಮಫಲಕ ಹಾಕಿ ಅಂತ ಕೂಗಿದ್ರೂ ಕೂಡ ಕೆಲವರು ಅದನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ರು. ಇವತ್ತೊಂದು ರೀತಿ ಬುದ್ಧಿ ಕಲ್ತಂಗಾಗಿದೆ.